ಬೈ ಎಲೆಕ್ಷನ್ ಅಖಾಡದಲ್ಲಿ ಜನಜನ ಕಾಂಚಾಣದ ಸದ್ದು ಜೋರಾಗಿದೆ. 3 ಕ್ಷೇತ್ರಗಳಿಂದ 93 ಲಕ್ಷ ರೂಪಾಯಿ ಜಪ್ತಿಯಾಗಿದೆ. ಸುಮಾರು 3 ಲಕ್ಷ ಲೀಟರ್ ಮದ್ಯವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಟ್ಟು 33 ಕೋಟಿ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ಚುನಾವಣಾಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದ 3 ಕ್ಷೇತ್ರಗಳಿಗೆ ನಾಳೆ ಬೈ ಎಲೆಕ್ಷನ್ ನಡೀತಾ ಇದೆ. ಒಂದು ದಿನದ ಮೊದಲು 3 ಕ್ಷೇತ್ರಗಳಲ್ಲೂ ಕೂಡ ಕುರುಡು ಕಾಂಚಾಣದ ಕುಣಿತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ, ಪ್ರತಿ ಚುನಾವಣೆಯಂತೆ ಈ ಚುನಾವಣೆಯಲ್ಲೂ ಕೂಡ ಕುರುಡು ಕಾಂಚಾಣದ ಸದ್ದು ಜೋರಾಗಿದೆ. ಚುನಾವಣಾ ಅಧಿಕಾರಿಗಳ ಬೇಟೆ ಹೇಗಿತ್ತು, ಏನೇನೆಲ್ಲ ಸೀಸ್ ಮಾಡಿದ್ದಾರೆ? ಪ್ರೇಮ್, ಸೆಪ್ಟೆಂಬರ್ 16ರಿಂದ ನವೆಂಬರ್ 11 ನಿನ್ನೆವರೆಗೂ ಕೂಡ ಚುನಾವಣಾ ಆಯೋಗ ಜಪ್ತಿ ಮಾಡಿರುವಂತಹ ಮಾಹಿತಿಯನ್ನ ಬಿಡುಗಡೆ ಮಾಡಿದೆ. ಇದರಲ್ಲಿ ಹತ್ತತ್ರ 3 ಕ್ಷೇತ್ರಗಳಲ್ಲಿ 1 ಕೋಟಿಯಷ್ಟು ಹಣವನ್ನ ಸೀಸ್ ಮಾಡಿದ್ದಾರೆ. ಹತ್ತತ್ರ 3 ಕೋಟಿ ಲೀಟರ್ಗಳಷ್ಟು ಮದ್ಯವನ್ನ ಸೀಸ್ ಮಾಡಿದ್ರೆ ಅದರ ಮೌಲ್ಯ 29 ಕೋಟಿ ಇದೆ. ಅದೇ ರೀತಿ ಡ್ರಗ್ಸ್ ಮತ್ತು ನಾರ್ಕೋಟಿಕ್ಸ್ ಅನ್ನು ಕೂಡ ಜಪ್ತಿ ಮಾಡಿದ್ದಾರೆ. ಸುಮಾರು 8.24 ಕೆಜಿಗಳಷ್ಟು ಅದು ವೆಯ್ಟ್ ಇದೆ. ಹತ್ತತ್ರ 16 ಲಕ್ಷದ ಮೌಲ್ಯ ಇರುವಂತದ್ದು. ಅದೇ ರೀತಿಯಾಗಿ ಮತದಾರರಿಗೆ ಆಮಿಷ ಕೊಡುವಂತ ಉಡುಗೊರೆಯನ್ನು ಕೂಡ ಸೀಸ್ ಮಾಡಿದ್ದಾರೆ. ಅದರ ಮೌಲ್ಯ ಕೂಡ 84 ಲಕ್ಷ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ 3 ಕ್ಷೇತ್ರಗಳಿಂದ 33 ಕೋಟಿಗಳಷ್ಟು ವರ್ತ್ನ ಒಂದು ಆಸ್ತಿ ಮತ್ತೆ ಮದ್ಯ ಇವೆಲ್ಲವನ್ನು ಕೂಡ ಚುನಾವಣಾ ಆಯೋಗ ವಶಪಡಿಸಿಕೊಂಡಿರುವಂತದ್ದು. ಇವತ್ತಿನ ಮಾಹಿತಿ ಕೂಡ ಬರಬೇಕಾಗ್ತದೆ. ಸೊ ಹಾಗಾಗಿ ನಾಳೆ ನಮಗೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗುವಂತ ಸಾಧ್ಯತೆ ಇದೆ. ಪ್ರೇಮ್, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.